ಲಕ್ಷ್ಮಿ, ಚಳಿ ಆಗ್ತಿದ್ಯಾ? ಟವಲ್ ಏನಾದರೂ ಕೊಡ್ಲಾ? ಪರವಾಗಿಲ್ಲ ಬಿಡಿ. ಓಯ್, ಯಾರು ನೀವು? ನಮಸ್ಕಾರ ಸರ್. ನೀನು ಮೆಕ್ಯಾನಿಕ್ ಅಲ್ವಾ? ಹೌದು ಸರ್. ಅವತ್ತು ನಮ್ಮ ಜೀಪ್ನ ರಿಪೇರಿ ಮಾಡಿಕೊಟ್ಟಿದ್ದು ನೀನೇ ತಾನೇ? ಹೌದು ಸರ್, ನಾನೇ. ಸರಿ, ಏನಿಲ್ಲಿ? ಯಾರಿವರು? ನನ್ನ ಹೆಂಡತಿ ಸರ್. ಯಾಕೆ ಇಲ್ಲಿದ್ಯಾ? ನಿನಗೆ ಮನೆ ಮಠ ಇಲ್ವಾ? ಮನೇನೂ ಇದೆ, ಮಕ್ಕಳು ಇದ್ದಾರೆ ಸರ್. ಆದರೆ ಅಲ್ಲಿ ನಮಗೆ ಜಾಗ ಇಲ್ಲ ಅಷ್ಟೇ. ಅರ್ಥವಾಯ್ತು ಬಿಡು. ಈಗಿನ ಕಾಲದ ಮಕ್ಕಳಿಗೆ ಅಪ್ಪ ಅಮ್ಮನಿಗಿಂತ ಅವ್ರು ಮಾಡಿರೋ ಆಸ್ತಿ ಮೇಲೆ ತುಂಬಾ ಆಸೆ. ನೀನೇನು ಆಸ್ತಿ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ನಿಮ್ಮನ್ನ ಆಚೆಗೆ ಹಾಕವ್ರೆ. ನೀನು ಮೌನವಾಗಿರೋದು ನೋಡಿದ್ರೆ ಅರ್ಥವಾಗುತ್ತೆ. ಸರಿ, ನನ್ನ ಜೊತೆ ಬನ್ನಿ. ನಿಮ್ಮ ಮಕ್ಕಳು ಯಾರು ಅಂತ ತೋರಿಸಿ, ಅವರು ನಿಮ್ಮ ತಂಟೆಗೆ ಬರ್ದಂಗೆ ನಾನು ಬೆಂಡೆತ್ತಿ ವಿಚಾರಿಸ್ಕೊಳ್ತೀನಿ. ಅಯ್ಯೋ ಬೇಡ ಸರ್, ನಮ್ಮ ಮಕ್ಕಳು ಒಳ್ಳೆಯವರೇ. ನಾವೇ ಮನೆ ಬಿಟ್ಟು ಬಂದಿರೋದು. ಏನಮ್ಮ ನೀವು ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆಯರಾಗ್ಬಿಟ್ರೆ ನೀವು ಹೀಗೆ ಬೀದಿಲಿ ಬಿದ್ದಿರ್ಬೇಕಾಗುತ್ತೆ. ಬನ್ನಿ ನನ್ನ ಜೊತೆಲಿ, ಅವ್ರಿಗೆ ಬುದ್ಧಿ ಕಲಿಸ್ತೇನೆ. ಬೇಡ ಸರ್, ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ಬದುಕೋಕೆ ನಮ್ಗಿಷ್ಟ ಇಲ್ಲ. ನಾವಿಬ್ರು ಏನಾದ್ರೂ ಒಂದು ದಾರಿ ಮಾಡ್ಕೋತೀವಿ. ಹೌದು ಸರ್. ಆಗಲ್ಲಪ್ಪ, ಹಾಗೆಲ್ಲ ಇಲ್ಲಿರಕ್ಕಾಗಲ್ಲ. ನನ್ನ ಬದಲು ಬೇರೆ ಯಾರಾದ್ರೂ ನೋಡಿದ್ರೆ ನಿನಗೆ ತೊಂದರೆ ಆಗ್ತಾ ಇತ್ತು. ಸರ್, ಇವತ್ತು ಒಂದಿನ ಇಲ್ಲಿರ್ತೀವಿ, ನಾಳೆ ಬೇರೆ ಕಡೆ ಹೊರಟೋಗ್ತೀವಿ ಸರ್. ಎಲ್ಗೆ ಹೋಗ್ತೀರಾ? ಎಲ್ಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಇರೋರು ಎಲ್ಗೆ ಹೋಗ್ತೀರಾ ಹೇಳಿ? ನೀವೇನೋ ಗಂಡಸು, ನಡೆಯುತ್ತೆ. ನಿಮ್ಮ ಹೆಂಡತಿ ಕತೆ ಏನು? ಇವ್ರು ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ ಸರ್. ಇವ್ರನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಬನ್ನಿ, ನಾನೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಸರ್ ಪರವಾಗಿಲ್ಲ ಸರ್, ನಾವು ಬೇರೆ ಕಡೆನೇ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀರಾ? ನಾವು ಪೊಲೀಸ್ನವರೇ ಇರ್ಬೋದು, ನಮಗೂ ಮನ್ಸಿದೆ. ನಿಮ್ಮಂತ ಒಳ್ಳೆಯವ್ರಿಗೆ ಸಹಾಯ ಮಾಡದೆ ಹೋದ್ರೆ ಆ ದೇವ್ರ ಮೆತ್ತನಾ? ಬನ್ನಿ ನನ್ನ ಜೊತೆ, ಬನ್ನಿ. ಗಾಡಿ ಎತ್ತ.